ಸರ್, ಈ ಬಾರಿ ಕೋಲಾರದಲ್ಲಿ ನಿಮ್ಮ ಆಯ್ಕೆ ಏನು ಸರ್? ನಮ್ಮ ಆಯ್ಕೆ ಬಂದು ಎನ್ ಡಿ ಎ. ಯಾಕೆ ಎನ್ ಡಿ ಎ ಸರ್? ಮೈತ್ರಿ ಅಭ್ಯರ್ಥಿ ಅಂದರೆ ನಮ್ಗೆ ಬಿ ಜೆ ಪಿ. ಅದ್ರ ಮುಖಾಂತರ ನಮ್ಮ ಮಲ್ಲೇಶ್ ಬಾಬು JDS ಎನ್ ಡಿ ಎ ಮಾಡ್ಕೊತಾ ಇದ್ರಿ. ಮುಂಚಿಂದನೂ ಕೂಡ ನೀವು BJP ಸಪೋರ್ಟ್ ಮಾಡ್ತಾ ಬರ್ತೀರಾ? ಹೌದು, ನಿಜಾನೇ. ಈಗ ಮಲ್ಲೇಶ್ ಬಾಬು ಅವ್ರು ನಿಂತಿದ್ದಾರೆ, ಯಾವ ರೀತಿಯಾಗಿ ಸಪೋರ್ಟ್ ಕೊಡ್ತೀರಾ ಅವ್ರಿಗೆ? ಎಲ್ಲ ರೀತಿಯೂ ಕೊಡ್ತೀರಿ ನಾವು, ಎಲ್ಲ ರೀತಿಯಿಂದನೂ ಕೊಡ್ತೀರಾ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ KV ಗೌತಮ್ ಅವರು ಇದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲ, ಅವ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಕೋಲಾರಕ್ಕೆ ಅವ್ರು ಹೊಸಬ್ರೆ ಅವರು ಕೋಲಾರಕ್ಕೆ. ಸೊ ಹಾಗಾಗಿ ಮಲ್ಲೇಶ್ ಬಾಬು ಅವರು ಭಾಳ ಅಳುಬರು. ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಮುನ್ಸ್ವಾಮಿ ಅವರು ಅಳುಬರೆ. ಜಿಲ್ಲಾ ಪಂಚಾಯತಿಲೇ ಅವರು 3 ಬಾರಿ ಜಿಲ್ಲಾ ಪಂಚಾಯತಿ ಮಂಗಮ್ಮ ಮುನ್ಸ್ವಾಮಿ ಅವರಾಗಿದ್ದರು. ಆದ ಕಾರಣ ನಾವು ಅವ್ರಿಗೆ ವ್ಯಕ್ತಿನೂ ಭಾಳ ಒಳ್ಳೆಯವರು, ಇದರಿಂದ ಮಾಡ್ತಾಯಿದ್ದೀವಿ. ಸರ್, 5 ವರ್ಷ ಕೋಲಾರದಲ್ಲಿ MP ಆಗಿದ್ದು ಮುನಿಸ್ವಾಮಿ ಅವರು. 2019ರಿಂದ 24 ತನಕ ಈಗಲೂ ಕೂಡ ಅವರೇ MP. ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಅವ್ರದ್ದು ಅಭಿವೃದ್ಧಿ ಭಾಳಷ್ಟಿದೆ, ಅವ್ರದ್ದು ಇದೆ. ಅದಕ್ಕೆ ಅವ್ರನ್ನೇ ಮಲ್ಲೇಶ್ ಬಾಬು ಮುನ್ಸ್ವಾಮಿ ಅಂತ ನೆಕ್ಸ್ಟ್ ಇದೆ ಅಲ್ಲ, ಅವ್ರನ್ನೂ ಸೇರಿಸ್ಕೊಂಡು ಅವ್ರ ಜೊತೆ ನಲ್ಲಿ ಮಾಡ್ತಾ ಇದ್ದೀರಿ. ಸರ್, ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, ಅವರ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರ ಆಡಳಿತದ ಬಗ್ಗೆ ಇಡೀ ವರ್ಲ್ಡ್ಗೆ ಗೊತ್ತಾಗ್ಬಿಟ್ಟಿದೆ. ಎಲ್ಲಾನು ಇದೆ, ಡೆವಲಪ್ಮೆಂಟ್ ಭಾಳ ಇದೆ. ಅದು ಭಾಳಷ್ಟು ಜನಕ್ಕೆ ಗೊತ್ತಾಗಿದೆ, ಎಜುಕೇಟೆಡ್ಸ್ಗಾಗಲಿ ಎಲ್ಲರಿಗೂ. ಈ ಕಾಂಗ್ರೆಸ್ ಅವರು ಫ್ರೀ ಇದೆಲ್ಲ ಕೊಟ್ಕೊಂಡು ಭಾಳ ಇದು ಮಾಡ್ತಿದ್ದಾರೆ, ಆಸೆ ಹುಟ್ಟಿಸ್ತಿದ್ದಾರೆ. ಫಸ್ಟೆಲ್ಲ 5 ಗ್ಯಾರಂಟಿ ಅಂತ ಇಲ್ಲಿ ಕೊಟ್ಟರು, ಆಂಧ್ರದಲ್ಲಿ 6 ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಈಗ ಸೆಂಟ್ರಲಲ್ಲಿ 25 ಗ್ಯಾರಂಟಿ ಪ್ಲಸ್ 1 ಲಕ್ಷ ಅನ್ನೋದನ್ನು ಕೊಡ್ತಿದ್ದಾರೆ. ಸೊ ಅದನ್ನು ಕೊಡೋದ್ರಿಂದ ನಮಗೇನು ತಪ್ಪೇನಿಲ್ಲ. ಕೊಡೋರ್ಗೆ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸೇರಿಸ್ಕೊಡೋದ್ರಿಂದ ದೇಶನ ಹಾಳು ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಮ್ಮೊಂದು ಅನಿಸಿಕೆ. ಸರ್, ಈ ಗ್ಯಾರಂಟಿ ಯೋಜನೆಗಳಿಂದ ನಿಮ್ಗೇನಾದರೂ ಉಪಯೋಗ ಆಗಿದೆಯಾ? ಇಲ್ಲ, ನಮಗೇನಿಲ್ಲ. ನಾವು ಉಪಯೋಗ ಮಾಡ್ಕೊತಾ ಇಲ್ಲ ಉಪಯೋಗ ಅನ್ನೋದು. ಅದರಿಂದ ಆಗೋರ್ಗೆ ಆಗಿದೆ, ಇಲ್ಲ ಅಂತ ಅನ್ನಲ್ಲ. ಬಟ್ ಅದು ಬೇಡ ಅನ್ನೋದು ನಮ್ಮೊಂದು ಅನಿಸಿಕೆ. ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ನಮಗೆ ಮೋದಿ ಇದರಿಂದ ಡೆವಲಪ್ ಆಗಬೇಕು ಅನ್ನೋದೊಂದು ಆಸೆ. ಪ್ರಪಂಚಕ್ಕೆ ಬೇಕಾದಂಥ ವ್ಯಕ್ತಿ ನರೇಂದ್ರ ಮೋದಿ. ಇಲ್ಲಿ ನಾವು ND A ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಮಲ್ಲೇಶ್ ಬಾಬು ಅವರೇ ಸಪೋರ್ಟ್? ಹೌದು. ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ 3 ಗುಂಪುಗಳಿದೆ. ಒಂದು ಕೊತ್ತೂರು ಮಂಜುನಾಥ್ ಒಂದು ಗುಂಪು, KS ಮುನಿಯಪ್ಪ ಒಂದು ಗುಂಪು, ಮತ್ತು ಕೋಲಾರಲ್ಲಿ ಕಾಂಗ್ರೆಸ್ ಒಂದು ಗುಂಪಿದೆ. ಇದರಲ್ಲಿ ಯಾರು ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. KS ಮುನಿಯಪ್ಪ ಅವರು ಇಲ್ಲಿವರೆಗೂ ಪ್ರಚಾರಕ್ಕೆ ಬಂದಿಲ್ಲ, ಎಲ್ಲೂ ಹೋಗಿಲ್ಲ. ನಾಮಿನೇಷನ್ ಬೇಕಾದರೆ ಮೂರು ಗುಂಪಾಗಿ ನಾಮಿನೇಷನ್ ಹಾಕಿದ್ದಾರೆ. ಒಂದೊಂದು ಸರಿ ಒಂದು ಕ್ಯಾಂಡಿಡೇಟ್ 3 ಸರಿ ನಾಮಿನೇಷನ್ ಹಾಕಿದ್ದಾರೆ. ಅವರ ಕ್ಯಾಂಡಿಡೇಟ್ ಅವ್ರಿಗೆ ಕರೆಕ್ಟಾಗಿಲ್ಲ. ಕೋಲಾರಲ್ಲಿ ಅವರು ವಲಸಿಗರು, ಅವರು ಕೋಲಾರ ಕ್ಯಾಂಡಿಡೇಟ್ಗೆ ಸೂಕ್ತರಲ್ಲ ಅಂತ ಹೇಳ್ತಾ ಇರೋದು. ಇನ್ನೊಂದು ಕಡೆಯಲ್ಲಿ ನೀವು ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ. ಹಾಗೆಯೇ ಹಾಲಿ ಸಂಸದರು ಕೂಡ BJP ಅವರೇ. ಅವ್ರ ಬಗ್ಗೆ ಹೇಳೋದಾದರೆ ಅವರು ಏನೆಲ್ಲ ಅಭಿವೃದ್ಧಿ ಡೆವಲಪ್ ಮಾಡಿದ್ದಾರೆ ಸರ್? ಸರ್, ಅವರು ತುಂಬ ಡೆವಲಪ್ ಮಾಡಿದ್ದಾರೆ. ಈಗ ರಸ್ತೆಗಳಾಗಿರ್ಬೋದು, ನರೇಂದ್ರ ಮೋದಿ ಇದು ಕೇಂದ್ರದಲ್ಲಿ ನಮ್ಮ ಕೋಲಾರ ಬಗ್ಗೆ ಪ್ರಸ್ತಾಪ ಮಾಡಿ ಚಿನ್ನದ ಗಣಿ ಆಗಿರ್ಬೋದು, ಚಿನ್ನದ ಗಣಿಗೆ ಇವಾಗ ಅಲ್ಲಿ ಟೆಕ್ ಪಾರ್ಕ್ ತರ್ತಿದ್ದಾರೆ. ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಸೀಟನ್ನು ಅವ್ರು ಇನ್ನೊಬ್ರಿಗೆ ಬಿಟ್ಕೊಟ್ಟಿರೋದು ತುಂಬ ಒಳ್ಳೆಯ ಕೆಲಸ. ಅವರು ದೇಶಕ್ಕಾಗಿ ನರೇಂದ್ರ ಮೋದಿಗೋಸ್ಕರ ಅವರು ಸೀಟ್ ಬಿಟ್ಕೊಟ್ಟು ND A ಬರ್ತ್ ಸಪೋರ್ಟ್ ಮಾಡ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.